ಹರಿ ಓಂ. ಎಲ್ಲರಿಗೂ ಸಪ್ರೇಮ ನಮಸ್ಕಾರಗಳು. ಇಂದು ನಾವು ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ನಾವೂರು ಎನ್ನುವಂತಹ ಸಣ್ಣ ಹಳ್ಳಿಯಲ್ಲಿರುವಂತಹ ಗೋಪಾಲಕೃಷ್ಣ ದೇವಸ್ಥಾನದ ದರ್ಶನಕ್ಕಾಗಿ ಪ್ರಾತಃ ಕಾಲದ ಧನುಪೂಜೆಗಾಗಿ ಹೋಗುತ್ತಾ ಇದ್ದೇವೆ. ಬೆಳ್ತಂಗಡಿಯಿಂದ ಕಾಜೂರು ಕೊಲ್ಲಿ ಬಂಗಾಡಿ ಮಾರ್ಗವಾಗಿ ಹೋದಾಗ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಸಿಗುವಂತಹ ಒಂದು ಸಣ್ಣ ಹಳ್ಳಿ ನಾವೂರು. ಈ ಹಳ್ಳಿಯಲ್ಲಿರುವಂತಹ ಒಂದು ದೇವಸ್ಥಾನ ಗೋಪಾಲಕೃಷ್ಣ ದೇವಸ್ಥಾನ. ಏನಪ್ಪ ಈ ದೇವಸ್ಥಾನದ ವಿಶೇಷತೆ ಅಂತ ಹೇಳಿದರೆ ಎಲ್ಲರಿಗೂ ಅತ್ಯಾಶ್ಚರ್ಯವಾಗಬಹುದು. ಒಂದು ಸಣ್ಣ ಹಳ್ಳಿಯಲ್ಲಿರುವಂತಹ ದೇವಸ್ಥಾನದಲ್ಲಿ ಧನುಮಾಸದಲ್ಲಿ ಪ್ರತಿ ದಿವಸವೂ 5 ಗಂಟೆಗೆ ಎದ್ದು ಬಂದು ಸಾಧಾರಣ 250-300ಕ್ಕೂ ಮಿಕ್ಕಿದಂತಹ ಭಕ್ತರು ಬಂದು ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಇದೇ ಹಳ್ಳಿಯಲ್ಲಿರುವಂತಹ ಒಂದು ವೈದ್ಯಶಾಲೆ, ಆರೋಗ್ಯ ಕ್ಲಿನಿಕ್. ಇದರ ವೈದ್ಯರಾದಂತಹ ಡಾಕ್ಟರ್ ಪ್ರದೀಪ್ ಇವರಿಂದ ಕಲಿತಂತಹ ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಭಜಕರು ಪಾರಾಯಣೆಯನ್ನು ಮಾಡುತ್ತಾರೆ. ಜಾತಿ ಮತ ಭೇದವಿಲ್ಲದೆ ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಈ ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಹಾಗೆಯೇ ವಾರದಲ್ಲಿ ಒಂದು ದಿನ ಭಗವದ್ಗೀತಾ ತರಗತಿ ಹಾಗೂ ವಿಷ್ಣು ಸಹಸ್ರನಾಮದ ತರಗತಿಗಳು ಕೂಡ ಈ ದೇವಸ್ಥಾನದಲ್ಲಿ ಡಾಕ್ಟರ್ ಪ್ರದೀಪ್ ಇವರಿಂದ ಆಗುತ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತಸವಾಗುತ್ತಾ ಇದೆ. ಇಂದಿನ ಪ್ರಾತಃ ಕಾಲದ ಧನುಮಾಸದ ಪೂಜೆಯು ಸಂಪನ್ನಗೊಂಡಿದೆ. ಮೈ ಕೊರೆಯುವಂತಹ ಚಳಿಯಲ್ಲಿಯೂ ಕೂಡ 300ಕ್ಕೂ ಹೆಚ್ಚು ಬಂದಂತಹ ಭಕ್ತಾಭಿಮಾನಿಗಳಿಗೆ ಪೂಜಾ ಸಮಾಪ್ತಿಯ ನಂತರ ತೀರ್ಥ ಪ್ರಸಾದ ವಿತರಣೆಯಾಗಿ ಪಾನಕದ ಬಿಸಿ ಬಿಸಿ ಪಾನಕದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡುತ್ತಾ ಇದ್ದಾರೆ. ಹಾಗೆಯೇ ನಾವು ದೇವಸ್ಥಾನದ ಒಳಗೆ ಹೋಗಿ ಪುರೋಹಿತರೊಂದಿಗೆ, ಇಲ್ಲಿನ ಅರ್ಚಕರಾದಂತಹ ದಿನೇಶ್ ಭಟ್ ಇವರೊಂದಿಗೆ ತಮ್ಮ ಈ ಕ್ಷೇತ್ರದ ಬಗೆಗಿನ ಒಂದೆರಡು ಧನಾತ್ಮಕವಾದಂತಹ ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಾನಿಲ್ಲಿ 3 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇನೆ ದೇವಸ್ಥಾನದಲ್ಲಿ. ಹಿಂದೆ ಬೇರೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಿದ್ದೆ. ಇಲ್ಲಿ ಅಂತ ಹೇಳಿದರೆ ವಿಶೇಷವಾಗಿ ಒಂದು ಧನುಮಾಸದಲ್ಲಿ, ಒಂದು ಧನುಮಾಸ ಇಡೀ ಆ ಒಂದು ಪ್ರಾತಃ ಕಾಲದಲ್ಲಿ, ಆ ಒಂದು ಸಂಧ್ಯಾಕಾಲದಲ್ಲಿ, ಸೂರ್ಯೋದಯ ಕಾಲದಲ್ಲಿ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಊರಿನ ಎಲ್ಲರೂ ಸೇರಿ ಆ ಒಂದು ಧಾರ್ಮಿಕ ಕಾರ್ಯದಲ್ಲಿ ಊರಿನ 10 ಜನರು ಒಟ್ಟಿಗೆ ಅದನ್ನು ನಾದವನ್ನು ಮಾಡಿದರೆ ಅದಕ್ಕೆ ಅತಿ ಹೆಚ್ಚು ಫಲ ಅಂತ ಹೇಳಿದ್ದಾರೆ. ಆ ಪ್ರಕಾರದಲ್ಲಿ ಊರಿನ ಎಲ್ಲರೂ ಸೇರಿಕೊಂಡು ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು, ಅದರಲ್ಲಿ ಕೂಡ ಒಂದು ಫಲದಲ್ಲಿಯೂ ಕೂಡ ಹೇಳಿದ್ದಾರೆ, ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ ಅಂತ ಹೇಳಿದ್ದಾರೆ. ಆ ಒಂದು ನಾರಾಯಣನ ಸ್ಮರಣೆಯಿಂದಲೇ ನನ್ನ ಜನ್ಮ ಸಂಸಾರದಲ್ಲಿ ಬರತಕ್ಕಂತಹ ಒಂದು ಬಂಧನಗಳು ಯಾವಿದೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಆ ಪ್ರಕಾರದಲ್ಲಿ ಆ ಒಂದು ವಿಶೇಷವಾಗಿ ಆ ಒಂದು ಧನುಮಾಸ ಕೂಡ ಯಾವುದೇ ಕಾರ್ಯ ಮಾಡುವಾಗ ಕಾಲ, ಕ್ಷೇತ್ರ, ಪಾತ್ರ ಅದೆಲ್ಲ ಒಳ್ಳೆಯದಾಗಿರಬೇಕು ಅಂತ ಹೇಳಿದ್ದಾರೆ. ಆ ಪ್ರಕಾರದಲ್ಲಿಯೂ ಕೂಡ ಆ ಒಂದು ವಿಶೇಷವಾಗಿ ವಿಷ್ಣುವಿನ ಸನ್ನಿಧಾನದಲ್ಲಿ, ಕೃಷ್ಣನ ಆ ಒಂದು ಸನ್ನಿಧಾನದಲ್ಲಿ, ಪಾದಕಮಲದಲ್ಲಿ ಆ ಒಂದು ವಿಶೇಷವಾಗಿ ಆ ಒಂದು ಸಂಧಿಕಾಲದಲ್ಲಿ, ಈ ಉತ್ತರಾಯಣ ಪ್ರವೇಶ ಆಗತಕ್ಕಂತಹ ಸೂರ್ಯನು ಉತ್ತರಾಯಣಕ್ಕೆ ಪ್ರವೇಶ ಆಗತಕ್ಕಂತಹ ಕಾಲ ಮೊದಲಿಗೆ ಪ್ರತೀತಿ ಉಂಟು. ಹೇಗೆ ಅಂತ ಹೇಳಿದರೆ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆಗಿತದೆ ಅಂತ. ಆ ಒಂದು ಶ್ರೀಮನ್ನಾರಾಯಣನು ಅಷ್ಟು ಸಮಯ ನಿದ್ದೆಯಲ್ಲಿ ಇದ್ದು ಅದರಿಂದ ನಂತರ ಅವನು ಎದ್ದೇಳುವುದು ಅಂತ ಹೇಳುವಂತಹ ಒಂದು ಪ್ರತೀತಿ. ಆ ಪ್ರಕಾರದಲ್ಲಿ ಆ ಒಂದು ಸಂಧಿಕಾಲ, ಆ ಒಂದು ನಮಗೆ ದಿವಸಕ್ಕೆ 3 ಸಂಧಿಗಳುಂಟು, ಪ್ರಾತಃ ಸಂಧ್ಯೆ, ಮಧ್ಯಾಹ್ನ ಸಂಧ್ಯೆ, ಸಾಯಂ ಸಂಧ್ಯೆ ಅಂತ. ಈ ಸಂಧಿಕಾಲದಲ್ಲಿ ನಾವು ಆ ಒಂದು ದೇವರ ನಾಮಸ್ಮರಣೆಯನ್ನು ಮಾಡಿದರೆ ಅದಕ್ಕೆ ಅತಿ ಹೆಚ್ಚು ಫಲ ಅಂತ ಹೇಳಿಕೊಂಡು ನಾವು ಭಜನೆ, ದೀಪಾರಾಧನೆಗಳನ್ನೆಲ್ಲ ನಾವು ದೇವರಿಗೆ ಮಾಡ್ತೇವೆ, ಪೂಜಾ ಕೈಂಕರ್ಯಗಳನ್ನು. ಅದೇ ರೀತಿಯಲ್ಲಿ ಈ ಒಂದು ಉತ್ತರಾಯಣ ಪ್ರವೇಶ ಆಗತಕ್ಕಂತಹ ಸಂಧಿಕಾಲದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ನಾವು ವಿಶೇಷವಾಗಿ ಆ ಒಂದು ಕೃಷ್ಣನ ನಾಮಸ್ಮರಣೆಯನ್ನು, ವಿಷ್ಣು ಸಹಸ್ರನಾಮವನ್ನು ವಿಶೇಷವಾಗಿ ನಾವು ಪಾರಾಯಣ ಮಾಡ್ತಾ ಇದ್ದೇವೆ.
ಆ ಪ್ರಕಾರದಲ್ಲಿ ಪಾರಾಯಣದಿಂದ ಊರಿನ ನಾವು ಇದು ಕೂಡ ಒಂದು ವಿದ್ಯೆಯನ್ನು ಕೂಡ ಒಂದು 10 ಜನರಿಗೆ ನಾವು ಹೇಳಿಕೊಟ್ಟರೆ ಅದು ಪ್ರಸಾರ ಆಗ್ತದೆ. ಇನ್ನು ಮುಂದಿನ ಜೀವನಕ್ಕೆ ಮುಂದಿನ ಪೀಳಿಗೆಯವರಿಗೆ ನಾವು ಈ ಹಿಂದೆ ಎಲ್ಲ ಯಾವುದೇ ಲಿಪಿಗಳಿರಲಿಲ್ಲ. ನಾವು ಮೌಖಿಕವಾಗಿ ನಾವು ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹೋಗುವಂತಹ ಇದು ಇದ್ದದ್ದು. ಈಗ ಬೇಕಾದಷ್ಟು ಮಾಧ್ಯಮಗಳುಂಟು, ಆದರೆ ಆ ಒಂದು ಅವನ ಬಾಯಿಯಲ್ಲಿ ಹೇಳಿಸುವುದು, ಆ ಒಂದು ಬಾಯಿಯಲ್ಲಿ ಉಚ್ಚಾರಣೆಯನ್ನು ಒಳ್ಳೆಯ ರೀತಿಯಲ್ಲಿ ಆ ಒಂದು ಹೇಳಿಸುವಂಥದ್ದು ಒಳ್ಳೆಯ, ಇನ್ನು ಮುಂದಿನ ಪೀಳಿಗೆಗೂ ಕೂಡ ಅದು ಸಮಾಜಕ್ಕೂ ಕೂಡ ಒಳ್ಳೆಯ ಆ ಒಂದು ಮಾರ್ಗದರ್ಶನ. ಆ ನಿಟ್ಟಿನಲ್ಲಿ ಕೂಡ ಈ ಕ್ಷೇತ್ರದಲ್ಲಿಯೂ ಕೂಡ ವಿಶೇಷವಾಗಿ ಆ ಒಂದು ಸಹಸ್ರನಾಮ ಪಾರಾಯಣವನ್ನು, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಪ್ರಾತಃ ಕಾಲದಲ್ಲಿ ನೀವು ನೋಡುವುದು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅವರ ಬಾಯಿಯಲ್ಲಿ ಹೇಳಿ ಅದನ್ನು ನೋಡಲಿಕ್ಕೆ ನಮಗೆ ಒಂದು ಆನಂದ. ಆ ಒಂದು ಇದು ಸಮಾಜದಲ್ಲಿ ಒಳಿತನ್ನು ಇದೇ ರೀತಿಯಲ್ಲಿ ಇನ್ನೊಂದು ಬೇರೆ ವರ್ಗದವರಿಗೆ ಎಲ್ಲ ಅವರವರ ಧರ್ಮವನ್ನು ಪ್ರಚಾರ ಮಾಡತಕ್ಕಂತಹ ಇದು ಉಂಟು. ಅದೇ ರೀತಿಯಲ್ಲಿ ನಾವು ಕೂಡ ಆ ಒಂದು ಈ ನಿಟ್ಟಿನಲ್ಲಿ ನಾವು ಕೂಡ ಆ ಒಂದು ಸಮಾಜದಲ್ಲಿ ಒಳ್ಳೆಯ ಒಳಿತನ್ನು ಮಾಡಲಿಕ್ಕೆ ಒಳ್ಳೆಯದು. ಆ ರೀತಿಯಲ್ಲಿ ಇನ್ನೂ ಕೂಡ 10 ಪ್ರದೇಶಗಳಲ್ಲಿ ಇಂಥದ್ದು ಕಾರ್ಯಕ್ರಮಗಳು ನಡಿಬೇಕು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅದೇ ಯಾವೊಂದು ಒಳ್ಳೆಯ ಸಂಪನ್ನ ಆಗಬೇಕು ಅಂತಾದರೆ ಎಲ್ಲರ ಸಹಕಾರದಿಂದ ನಡೀಲಿಕ್ಕೆ ಖಂಡಿತ. ಹೌದು, ಒಂದು ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಊರಿನ ಜನರು ಆ ಒಂದು ಪರವೂರಿಂದಲೂ ಕೂಡ ಆ ಒಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆನ್ಲೈನ್ ಮುಖಾಂತರ ಕೂಡ ನಡೀತಾ ಉಂಟು. ಆ ಒಂದು ಎಲ್ಲೆಲ್ಲೂ ಪರ ದೇಶದಲ್ಲಿದ್ದವರು ಕೂಡ ಆ ಒಂದು ಇದಕ್ಕೆ ಲಿಂಕಿಗೆ ಜಾಯಿನ್ ಆಗಿ ಅವರು ಸಹ ವಿಷ್ಣು ಪಾರಾಯಣದಲ್ಲಿ ಭಾಗವಹಿಸ್ತಾರೆ. ಆ ಒಂದು ಯಾಕೆ ಅಂತ ಹೇಳಿದರೆ ಅದು ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿಗೂ ಕೂಡ ಪೂರಕ. ಆ ಒಂದು ಕ್ಷೇತ್ರದಲ್ಲಿಯೂ ಕೂಡ ಆ ಒಂದು ನಾವು ಇಲ್ಲಿ ಇಷ್ಟಾರ್ಥಗಳನ್ನೆಲ್ಲ ಹೇಳಿಕೊಂಡವರಿಗೆ ಹೇಳಿ ಇಷ್ಟಾರ್ಥಗಳೆಲ್ಲ ನೆರವೇರುತ್ತದೆ. ಆ ಒಂದು ನೆರವೇರಿಸಿಕೊಂಡು ಬಂದಿದ್ದಾರೆ. ಆ ಒಂದು ಎಲ್ಲ ಊರಿನ ಹೊರ ಊರಿನ ಭಕ್ತಾದಿಗಳೆಲ್ಲ ಮಕ್ಕಳಿಗೆ ಆ ಒಂದು ಅವರ ಮನಸ್ಸಿನ ಕಾಮನೆಗಳೆಲ್ಲ ಯಾವುದೆಲ್ಲ ಉಂಟು, ಸಂಸಾರದಲ್ಲಿ ಬರತಕ್ಕಂತಹ ಆ ಒಂದು ರೋಗ ರುಜಿನಗಳು, ತೊಂದರೆಗಳು ಯಾವುದೇ ಇದ್ದರೂ ಅದನ್ನು ಪರಿಹಾರಕ್ಕೋಸ್ಕರವಾಗಿ ಕೂಡ ಆ ಒಂದು ದೇವರಲ್ಲಿ ಆರ್ತತೆಯಿಂದ ಆ ಒಂದು ಬಂದರೆ ಅದನ್ನೆಲ್ಲ ಆ ಒಂದು ಅವನ ಕಣ್ಣೀರನ್ನು ಒರೆಸುವ ಕಾರ್ಯವನ್ನು ಕೃಷ್ಣನು ಮಾಡ್ತಾನೆ. ಆ ಒಂದು ಇಂತಹ ಪ್ರತೀತಿಗಳು ತುಂಬ ಉಂಟು ಇಲ್ಲಿ. ಆ ಒಂದು ಇತಿಹಾಸವೂ ಕೂಡ ಅದೇ ರೀತಿಯಂಥದ್ದು. ಆ ಒಂದು ಇತಿಹಾಸ ಕೂಡ ಅದೇ ರೀತಿಯಲ್ಲಿ ಹೇಳುತ್ತದೆ. ಆ ಒಂದು ಪ್ರಕಾರದಲ್ಲಿ ಆ ಒಂದು ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿ ಈ ರೀತಿಯಲ್ಲಿ ಆ ಒಂದು ಊರಿನ ಆ ಒಂದು ಎಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ಅದು ನಡೀತಾ ಬರ್ತಾ ಉಂಟು. ಖಂಡಿತ. ಹೌದು. ರೀತಿಯಲ್ಲಿ ನಿಟ್ಟಿನಲ್ಲಿ ಜಾತ್ರಾ ಮಹೋತ್ಸವ ಸದ್ಯವೇ ನೆರವೇರಲಿಕ್ಕಿದೆ ಅಂತ ಒಂದು ವಿಷಯ ಇದೆ. ಯಾವಾಗ ಜಾತ್ರೆ? ಜಾತ್ರಿಣಾ ಬನ್ನಂಜಿಯವರು ಕೃಷ್ಣ ಕಥಾಮೃತ ಅಂತಕ್ಕಂಥ 8 ದಿವಸದ ಆ ಒಂದು ಕೃಷ್ಣನ ಕಥೆಯನ್ನು ಆ ಒಂದು ವಿಶೇಷವಾಗಿ ಒಂದು ಭಾಗವತ ಸಪ್ತಾಹ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಇದು ಕೃಷ್ಣನ ಕಥೆಯನ್ನು ಅದರ ಆ ಒಂದು ಎಲ್ಲರಿಗೂ ತಿಳಿ ಹೇಳುವಂತಹ ಅದರಲ್ಲಿ ಏನು ಸಾರ ಉಂಟು ಆ ಸಾರವನ್ನೆಲ್ಲ ಆ ಒಂದು ವೀಣಾ ಬನ್ನಂಜಿಯವರು ಅವರು ಎಲ್ಲರಿಗೂ ಊರಿನವರಿಗೆಲ್ಲ ಆ ಒಂದು ಹೇಳಲಿಕ್ಕಿದ್ದಾರೆ. ಆ ಒಂದು ಅದೇ ರೀತಿಯಲ್ಲಿ 29ಕ್ಕೆ ಭೀಷ್ಮ ಏಕಾದಶಿ ಅಂತ. ಭೀಷ್ಮ ಏಕಾದಶಿ ಭೀಷ್ಮನು ಯುಧಿಷ್ಠಿರನಿಗೆ ವಿಷ್ಣು ಸಹಸ್ರನಾಮವನ್ನು ಬೋಧನೆ ಮಾಡಿದಂಥ ದಿವಸ. ಸರಿ. ಆ ದಿವಸದಲ್ಲಿ ವಿಷ್ಣು ಸಹಸ್ರನಾಮ ಯಜ್ಞವು ವಿಷ್ಣು ಸಹಸ್ರನಾಮ ಪಾರಾಯಣವು ಕೂಡ ನಡೀಲಿಕ್ಕಿದೆ. ಅದೇ ರೀತಿಯಲ್ಲಿ 31 ಮತ್ತು 1ನೇ ತಾರೀಕಿನ ಮತ್ತು ಜಾತ್ರಾ ಮಹೋತ್ಸವ ಆ ಒಂದು ಪ್ರತಿಷ್ಠಾವರ್ಧಂತಿ ಉತ್ಸವ ದರ್ಶನ ಬಲಿಗಳು ಆ ಒಂದು ಕಲಶಾದಿಗಳೆಲ್ಲ ನಡೀಲಿಕ್ಕುಂಟು. ಆ ಒಂದು ಅದರಲ್ಲಿಯೂ ಕೂಡ ಎಲ್ಲರೂ ಊರಿನ ಸಮಸ್ತರು ಆ ಒಂದು ಸೇರಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಆ ಒಂದು ಕಾರ್ಯದಲ್ಲಿ ನೀವು ಕೂಡ ಎಲ್ಲರೂ ಪಾಲ್ಗೊಂಡು ಆ ಒಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಂಡು ಬನ್ನಿ. ಧನ್ಯವಾದ ಗುರುಗಳೇ. ಯತ್
ಧನಾತ್ಮಕವಾದಂತಹ ಕಾರಣಿಕದ ಕ್ಷೇತ್ರವಾದಂತಹ ಈ ಗೋಪಾಲಕೃಷ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಜನವರಿ 23ರಿಂದ ಫೆಬ್ರವರಿ 1 ತಾರೀಕಿನ ತನಕ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ. ಜನವರಿ 29 ಭೀಷ್ಮ ಏಕಾದಶಿಯ ಪ್ರಯುಕ್ತ ಯಾವ ದಿನ ಭೀಷ್ಮನು ಯುಧಿಷ್ಠಿರನಿಗೆ ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದನೋ ಆ ದಿನ ಭೀಷ್ಮ ಏಕಾದಶಿ. ಆ ದಿನ ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮದ ಪಾರಾಯಣ ಕೂಡ ಆಗಲಿದೆ. ಹಾಗೆಯೇ ಶ್ರೀಕೃಷ್ಣ ಕಥಾಮೃತ ಎನ್ನುವಂತಹ ಪ್ರವಚನ ಮಾಲಿಕೆಯನ್ನು ಡಾಕ್ಟರ್ ವೀಣಾ ಬನ್ನಂಜೆ ಇವರ ಮಾತುಗಳಿಂದ ನಾವೆಲ್ಲರೂ ಕೇಳೋಣ. ಒಂದು ಅತ್ಯುತ್ತಮವಾದಂತಹ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ಸಾಕ್ಷಿಯಾಗೋಣ. ಶ್ರೀ ಕೃಷ್ಣಾನುಗ್ರಹ ಪಡೆದು ನಾವೆಲ್ಲರೂ ಧನ್ಯರಾಗೋಣ.